ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ಐ ಹೋಪ್ ಲಾಸ್ಟ್ ವಿಡಿಯೋ ನೀವು ನೋಡಿದ್ದೀರಾ ಅಂತ. ಅಂದರೆ ಲೈಕ್ 30 ಡೇಸ್ ಪ್ಲಾನ್ ಅಂತ ಹೇಳಿದ್ದೆ ನೋಡಿ ನಾನು. ಅಂದರೆ ಒಂದು 30 ಡೇಸಲ್ಲಿ ನಾವು ಯಾವ ರೀತಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಏನು ನಮಗೆ ಕೇಪಬಲ್ ಇದೆ ಅಲ್ವಾ ಅಂತ ನಾವೇ ಚೆಕ್ ಮಾಡ್ಕೋಬೋದು. ಅಂದರೆ ಏನೋ ಒಂದು ಮಾರ್ಕೆಟ್ ಡಿಮ್ಯಾಂಡ್ ಮಾಡ್ತಿದೆ ಅಥವಾ ಬೇರೆ ಯಾರ್ಯಾರನ್ನೋ ನೋಡ್ಬಿಟ್ಟು ನಾವು ಇನ್ಸ್ಪೈರ್ ಆಗಿ, ಅಫ್ಕೋರ್ಸ್ ಇನ್ಸ್ಪಿರೇಷನ್ ತಗೊಳ್ಳೋದು ತುಂಬ ಒಳ್ಳೆಯದು. ಬಟ್ ನಾವು ಅದ್ರ ಬಗ್ಗೆ ತಿಳ್ಕೊಳ್ದಲ್ಲೇ ಕೈ ಹಾಕೋದ್ರಿಂದ ನಷ್ಟ ಜಾಸ್ತಿ ಆಗುತ್ತೆ ಅಲ್ವಾ. ಸೊ ಸಮ್ ಎಕ್ಸ್ಪೀರಿಯನ್ಸಸ್ ನನಗೂ ಆಗಿದೆ ಕೆಲವು ವಿಚಾರಗಳಲ್ಲಿ. ಸೊ ಅದರಿಂದ ನಾನು ನಿಮಗೆಲ್ಲ ವಿತ್ ಟಿಪ್ಸ್ ಹೇಳೋಣ ಅಂತ ಹೇಳ್ಬಿಟ್ಟು ಲಾಸ್ಟು ನಿನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ನಾನು ರಿಗಾರ್ಡಿಂಗ್ ಈ ಪ್ಲಾನ್ಸಲ್ಲಿ ಏನೇನಿರುತ್ತೆ ಆ್ಯಂಡ್ ಈ 30 ಡೇಸಲ್ಲಿ ನಾವು ಏನೇನು ಅಂಶಗಳನ್ನ ನೋಡ್ತೀವಿ ಅಂತ. ಸೊ ಇವತ್ತಿನ ಟಾಪಿಕ್ಕು ಬಿಸ್ನೆಸ್ ಅಂದರೆ ಏನು, ನಾವು ಏನಕ್ಕೆ ಬಿಸ್ನೆಸ್ ಮಾಡಬೇಕು ಆ್ಯಂಡ್ ಯಾರಿಗೆ ರಿಕ್ವೈರ್ಮೆಂಟ್ ಇದೆ ಯಾರಿಗಿಲ್ಲ, ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಅಂದರೆ ನಾನು ಕೆಲವು ಪಾಯಿಂಟ್ಸ್ ಹೇಳ್ತೀನಿ ಸೊ ದಟ್ ನಿಮಗೆ ಅದು ರಿಕ್ವೈರ್ಮೆಂಟ್ ಇದೆಯಾ, ಆ ರಿಸ್ಕ್ ಫ್ಯಾಕ್ಟರ್ ನೀವು ತೊಗೊಳಕ್ಕೆ ನಿಮ್ಮ ಕೈಲಾಗುತ್ತಾ ಅಥವಾ ಇಲ್ವಾ ಅನ್ನೋ ಫ್ಯಾಕ್ಟರ್ನ ಇವತ್ತು ಈ ವಿಡಿಯೋ ಆದಮೇಲೆ ಅಥವಾ ಟೈಮ್ ತೊಗೊಂಡು ಈ ವಿಡಿಯೋ ನೋಡಿ, ಅದಾದಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿ. ಓಕೆ, ನನಗೆ ಈ ಫ್ಯಾಕ್ಟರ್ಸ್ ನನ್ನಲ್ಲಿ ಇದೆಯಾ ಇಲ್ವಾ, ಸೊ ನಾನು ಸ್ಟಾರ್ಟ್ ಮಾಡೋಕ್ಕೆ ಕೇಪಬಲ್ ಇದ್ದೀನಾ ಇಲ್ವಾ ಅಂತ. ಎವ್ರಿ ಒನ್ ಆ್ಯಂಡ್ ಎಲ್ರಿಗೂ ಕೂಡ ಪೊಟೆನ್ಷಿಯಲ್ ಇರುತ್ತೆ. ಅಂದರೆ ಒಬ್ಬ ಮನುಷ್ಯಂಗೆ ನಾವು ಎಷ್ಟು ನಮ್ಮ ನಾಲೆಜ್ನ ಯೂಸ್ ಮಾಡ್ತೀವೋ ಅದಕ್ಕೆ ತగ్గಟ್ಟಾಗೆ ನಮಗೆ ರಿಸಲ್ಟ್ಸ್ ಸಿಗ್ತಿರುತ್ತೆ. ಎಲ್ಲ ಮನುಷ್ಯಂಗೂ ಆ ಕೆಪಾಸಿಟಿ ಇರುತ್ತೆ. ಬಟ್ ನಾವು ಅದನ್ನು ಯಾವ ಎಕ್ಸ್ಟೆಂಟಲ್ಲಿ ಅನ್ಲಾಕ್ ಮಾಡ್ತೀವಿ ನಮ್ಮ ಮೈಂಡ್ನ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲ ಅಷ್ಟೇ. ಯಾವುದೇ ಇಂಪಾಸಿಬಲ್ ಅಂಥದ್ದಿಲ್ಲ. ಬಟ್ ನಮ್ಮ ಎಫರ್ಟ್ಸ್ ಜಾಸ್ತಿ ಇರಬೇಕು. ಕೆಲವ್ರಿಗೆ ಬೇಗ ಕಲಿತಾರೆ, ಕೆಲವ್ರು ಲೇಟಾಗಿ ಕಲಿತಾರೆ. ಬಿಟ್ಟರೆ ಎಫರ್ಟ್ಸ್ ಯಾರು ಎಷ್ಟಾಗ್ತಾರೆ ಅವರಿಗೆ ಲಾಭ ಅಂತ ಖಂಡಿತ ಇರುತ್ತೆ. ಸೊ ನಾನೀಗ ಇವತ್ತು ಎಕ್ಸ್ಪ್ಲೇನ್ ಮಾಡೋ ವಿಚಾರ ಏನಂದರೆ ಬಿಸ್ನೆಸ್ ಅಂದರೆ ಏನು ಆ್ಯಂಡ್ ಯಾರೆಲ್ಲ ಬಿಸ್ನೆಸ್ ಮಾಡ್ಬೋದು, ಯಾರು ಮಾಡಬಾರ್ದು, ಈ ಥರ ಅಂಶಗಳನ್ನ ಹೇಳ್ತೀನಿ. ಅಂದರೆ ಇದು ಫ್ರಮ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋಣ ಅಂತ ಅಷ್ಟೇ. ಈಗ ಕೆಲವ್ರಿಗೆ ಎಲ್ಲ ವಿಚಾರ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಯಾರು ಅಂದರೆ ಎಲ್ರಿಗೂ ಎಲ್ಲನೂ ತಿಳ್ಕೊಂಡಿರಲ್ಲ ಅಲ್ವಾ. ಸೊ ಎಲ್ರಿಗೂ ಯೂಸ್ ಆಗಲಿ ನೋಡೋರಿಗೆ ಆ್ಯಂಡ್ ವೆರಿ ಫಸ್ಟ್ ಸ್ಟೆಪ್ಪಿಂದನೂ ಎಲ್ಲನೂ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟೆ ನಾನು ಈ ಟಾಪಿಕ್ಸ್ನ ಇನ್ಕ್ಲೂಡ್ ಮಾಡ್ತಿದ್ದೀನಿ ಅಷ್ಟೇ. ಅಂದರೆ ನನಗೆ ಎಲ್ಲ ಗೊತ್ತು ಅಥವಾ ಯಾರಿಗೂ ಏನೂ ಗೊತ್ತಿಲ್ಲ ಅಥವಾ ಗೊತ್ತಿರೋ ವಿಚಾರನೇ ನಾನು ಹೇಳ್ತಿದ್ದೀನಿ, ಇದನ್ನು ಕನ್ಸಿಡರ್ ಮಾಡಬೇಡಿ. ಬಟ್ ಯಾರೋ ಒಬ್ಬರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಆ್ಯಂಡ್ ಈಗ ನಮಗೆ ಅರ್ನಿಂಗ್ ಅಂತ ತಗೊಂಡ್ರಾಗ ಒಂದು ಮೋಸ್ಟ್ ಯೂಸ್ಡ್ ವರ್ಡ್ಸ್ ಅಂದರೆ ನಾವು ಒಂದು ಕೆಲಸ ಸಿಕ್ತಪ್ಪ ನಮಗೆ, ಓಕೆ ಈ ಕಂಪ್ನಿಲಿ ಸಿಕ್ತು ಅಥವಾ ಈ ಗೌರ್ಮೆಂಟ್ ಜಾಬ್ ಆಯಿತು, ಈ ಥರ ಬರುತ್ತೆ. ಅಂದರೆ ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ವರ್ಡ್ಸ್ ನಾವು ಕೇಳ್ತಾ ಇರ್ತೀವಿ. ಬಿಸ್ನೆಸ್ ಅನ್ನೋದು ಈಗೀಗ ಅಂದರೆ ಈಗ ರೂಢಿಗೆ ಬರ್ತಿರೋಂಥ ಪದ ಆಗಿದೆ. ಅಂದರೆ ಲೈಕ್ ಒಂದು ಮನೆಯಲ್ಲಿ 4 ಜನ ಇದ್ದಾರೆ ಅಂದ್ಕೊಳ್ಳಿ, 3 ಜನ ಆಲ್ಮೋಸ್ಟ್ ಕೆಲಸಕ್ಕೆ ಹೋಗೋರೇ ಇರ್ತಾರೆ, ಅಂದರೆ ಎಂಪ್ಲಾಯಿ ಆಗಿ ಹೋಗೋರೇ ಇರ್ತಾರೆ ಯಾರೋ ಒಬ್ಬರು, ಅಥವಾ ಒಂದು ಫ್ಯಾಮಿಲಿ ಒಬ್ಬರು ಯಾರೋ ಒಂದು, ಅಂದರೆ ಟೋಟಲ್ ನಮ್ಮ ರಿಲೇಟಿವ್ಸ್ ಅದು ಇದು ತೊಗೊಂಡಾಗ ಅದರಲ್ಲಿ ಯಾರೋ 1 or 2 ಮೆಂಬರ್ಸ್ ಬಿಸ್ನೆಸ್ಸಲ್ಲಿ ಇರ್ತಾರೆ. ಇನ್ನು ಆಲ್ಮೋಸ್ಟ್ ಎಲ್ಲರೂ ಒಂದು ಕಂಪ್ನಿಗೋಸ್ಕರ ವರ್ಕ್ ಮಾಡ್ತಿರ್ತಾರೆ ಅಥವಾ ಗೌರ್ಮೆಂಟ್ ಸೆಕ್ಟರ್ಸಲ್ಲಿ, ಅಥವಾ ಅವ್ರಿಗೆ ಏನು ತೋಚುತ್ತೋ ಅದು ಅವರ ಸ್ಕಿಲ್ಸ್ ಅಕಾರ್ಡಿಂಗ್ ಟು ಸ್ಕಿಲ್ಸ್ ವರ್ಕ್ ಮಾಡ್ತಿರ್ತಾರೆ. ಒಬ್ಬರಿಗೆ ವೆಲ್ ಸೆಟಲ್ಡ್ ಎಂಪ್ಲಾಯ್ ಆಗಿ ಯಾರು ಹೋಗ್ತಿರ್ತಾರೆ ಅಂದರೆ ಅವ್ರಿಗೆ ಕೊಡ್ತಿರೋ ಪ್ಯಾಕೇಜ್ ಆಗ್ಬೋದು, ಅವ್ರು ಮಾಡ್ತಿರೋ ಕೆಲಸ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ಸ್ ಇದ್ದರೆ ಅದರಲ್ಲೇ ಕಂಟಿನ್ಯೂ ಆಗೋದು ಒಳ್ಳೆಯದು. ಯಾಕಂದರೆ ರಿಸ್ಕ್ ಫ್ಯಾಕ್ಟರ್ ಕಡಿಮೆ ಇರುತ್ತೆ. ಎಂಪ್ಲಾಯಿ ಆಗಿ ನಾವು ವರ್ಕ್ ಮಾಡಿದಾಗ ಫಿಕ್ಸ್ಡ್ ಸ್ಯಾಲ್ರಿ ಅಂತ ಬರುತ್ತೆ, ಫಿಕ್ಸ್ಡ್ ಡೇಟಿಗೆ ಬರುತ್ತೆ. ಸೊ ಈ ರೀತಿ ಬಿಸ್ನೆಸ್ ಅಂತ ತೊಗೊಂಡಾಗ ಫಿಕ್ಸ್ಡ್ ಇನ್ಕಮ್ ಅಂತ ಇರೋಲ್ಲ. ಆ್ಯಂಡ್ ಯಾವಾಗ ಬರುತ್ತೆ ನಮ್ಮ ಕೈಗೆ, ಅಥವಾ ಲಾಸ್ ಆಗ್ತೀವ ಪ್ರಾಫಿಟ್ ತೊಗೊತೀವ, ಇದೆಲ್ಲನೂ ಟ್ರಯಲ್ ಆ್ಯಂಡ್ ಎರರೇ ಆಗುತ್ತಲ್ವ. ಸೊ ಆದ್ದರಿಂದ ಯಾರಿಗೆ ಫಿಕ್ಸ್ಡ್ ಅಮೌಂಟು ಇದು ಇಂತಿಷ್ಟೇ ನಮಗೆ ಬರಬೇಕು, ಇದರಲ್ಲಿ ನಾವು ಪ್ಲ್ಯಾನ್ಸ್ ಮಾಡಬೇಕು ಅನ್ನೋದು ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವರು ಎಂಪ್ಲಾಯ್ಮೆಂಟ್ ಕಡೆ ಹೋಗೋದು ಉತ್ತಮ ಅನಿಸುತ್ತೆ. ಯಾರಿಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಬೋದು, ಅಂದರೆ ಲೈಕ್ ಈಗ ಒಬ್ರು ಯಾರು ತುಂಬ ಸೆಟಲ್ಡ್ ಆಗಿರ್ತಾರೆ ಫ್ಯಾಮ್ಲಿಲಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇದ್ದಾರೆ, ನಮ್ಮ ಅವಶ್ಯಕತೆ ಇಲ್ಲ ಅಂದರೂ ಒಂದು ಫೈನಾನ್ಷಿಯಲಿ ನೀಡ್ಸ್ ಎಲ್ಲ ಅವ್ರು ಕ್ಲಿಯರ್ ಮಾಡ್ತಾರೆ ಅಂದ್ಕೊಳ್ಳೋರು ಬಿಸ್ನೆಸ್ ಬಗ್ಗೆ ಥಿಂಕ್ ಮಾಡ್ಬೋದು. ಜಸ್ಟ್ ನಾನು ಒಂದು ನಾರ್ಮಲ್ ಪರ್ಸನ್ ಯಾವ ರೀತಿ ಥಿಂಕ್ ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಂದರೆ ಎಲ್ಲರೂ ಇದನ್ನೇ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಬಟ್ ನಾನು ಯಾವ ರೀತಿ ಥಿಂಕ್ ಮಾಡಿದೆ ಅನ್ನೋದು ಮಾತ್ರ ನಾನು ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ. ಬಿಸ್ನೆಸ್ ಅನ್ನೋದು ರಿಸ್ಕ್ ಅಲ್ಲ. ಯಾವಾಗ ಅಂದರೆ ಕಂಪ್ಲೀಟ್ಲಿ ನಾವೇನು ಮಾಡ್ತಿದ್ದೀವಿ ಅದ್ರ ಬಗ್ಗೆ ತಿಳ್ಕೊಂಡು ಆ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಾಗ ರಿಸ್ಕ್ ಅಲ್ಲ.
ಇಲ್ಲ ಅಂದರೆ ತುಂಬಾ ರಿಸ್ಕ್ ಅದು. ಯಾಕಂದರೆ ಯಾವಾಗ ನಮಗೆ ಪ್ರಾಫಿಟ್ ಬರುತ್ತೋ ಗೊತ್ತಿಲ್ಲ, ಅಥವಾ ನಾವು ಅದರಲ್ಲಿ ಯಾವ ರೀತಿ ವರ್ಕ್ ಮಾಡ್ತೀವೋ ಗೊತ್ತಿಲ್ಲ. ಸೊ ಈ ರೀತಿ ಎಲ್ಲ ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದನ್ನು ನೆನ್ಪಿಟ್ಕೋಬೇಕು ನೀವು. ಅಂದರೆ ನಮ್ಮ ಪರಿಸ್ಥಿತಿ ಯಾವ ಸ್ಟೇಜಲ್ಲಿದೆ, ಓಕೆ, ಫೈನಾನ್ಷಿಯಲಿ ನಾವು ಮ್ಯಾನೇಜ್ ಮಾಡ್ಲಿಕ್ಕಾಗುತ್ತಾ, ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕಾಗುತ್ತಾ, ಅಥವಾ ನಮ್ಗೆ 1 or 2 ಮಂತ್ಸ್ ಲಾಸ್ ಆದರೂ ನಾವು ಅದನ್ನು ನಡೆಸ್ಕೊಂಡು ಹೋಗೋ ಕೆಪಾಸಿಟಿ ನಮಗಿದೆಯಾ, ಅಥವಾ ಸ್ವಲ್ಪ ಏರುಪೇರಾದಾಗಲೂ ಕೂಡ ನಮಗೊಬ್ಬರು ಬ್ಯಾಕ್ ಬೋನ್ ಇದ್ದಾರಾ, ಅಥವಾ ನಾವೇ ಸೆಲ್ಫ್ ಕಾನ್ಫಿಡೆನ್ಸಿಂದ ಮೇಲೆ ಬರಲಿಕ್ಕೆ ನಮಗೆ ಶಕ್ತಿ ಇದೆಯಾ. ಈ ಎಲ್ಲ ಅಂಶಗಳನ್ನ ನೀವು ಒಂದ್ಸರಿ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ. ಅಂದರೆ ಒಂದು ಸ್ಟೆಪ್ ಇಡೋದಕ್ಕಿಂತ ಮುಂಚೆ ಇವತ್ತಿನ ವರ್ಕ್ ಅಂದ್ಕೊಳ್ಳಿ ಇದನ್ನು. ಅಂದರೆ ಈ ಅಂಶಗಳನ್ನ ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ. ಇಲ್ಲ ಅಷ್ಟು ಇಂಡಿಪೆಂಡೆಂಟ್ ಆಗಿ, ಅಥವಾ ನಾವು ಈಗಲೇ ಇಂಡಿವಿಜುವಲ್ ಆಗಿ ಥಿಂಕ್ ಮಾಡೋ ಅಷ್ಟು ಕೆಪಾಸಿಟಿ ಆ್ಯಂಡ್ ಅಷ್ಟು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ನಮಗೆ ಈಗಿಲ್ಲ ಅಂದ್ಕೊಳ್ಳೋರು, ಈಗೇನಾದರೂ ವರ್ಕ್ ಮಾಡ್ತೀರಾ ಅದು ಪ್ಯಾರಲಲ್ ಆಗಿ ಇನ್ನೊಂದು ಬಿಸ್ನೆಸ್ ಪ್ಲ್ಯಾನ್ನ ಯೋಚನೆ ಮಾಡಿ. ಅಂದರೆ ಏನೋ ಒಂದು ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಿರ್ತೀರ, ಒಂದು 50,000 ಸ್ಯಾಲ್ರಿ ಪೇ ಮಾಡ್ತಿದ್ದಾರೆ ಅಂದ್ಕೊಳ್ಳಿ. ಬಟ್ ನಿಮಗೆ ಒಂದು ಬಿಸ್ನೆಸ್ ಇಂಟ್ರೆಸ್ಟ್ ಇದೆ, ಆ ಜಾಬ್ ಯಾವತ್ತಿದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕಂಟಿನ್ಯೂ ಮಾಡೋ ಯೋಚನೆ ನನಗಿಲ್ಲ ಅಂತ ಅಂದ್ಕೊಳ್ಳೋರು, ಅದನ್ನು ಪ್ಯಾರಲಲ್ ಆಗಿ ವರ್ಕ್ ಮಾಡ್ತಾ ಅದನ್ನು ಮಿಕ್ಕಿದ ಟೈಮ್ನ ನಿಮ್ಮ ಯಾವುದು ಬಿಸ್ನೆಸ್ ಪ್ಲ್ಯಾನ್ ಮಾಡ್ತೀರಾ ಅದ್ರ ಬಗ್ಗೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡೋದಾಗ್ಬೋದು, ಅಥವಾ ಲೈಕ್ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಅಥವಾ ನೀವೇನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರ ರಿಲೇಟೆಡ್ ಏನಾದರೂ ಲೈಕ್ ಶಾಪ್ಸೇ ಅಂದ್ಕೊಳ್ಳಿ, ಆ ಶಾಪ್ಸ್ನ ವಿಸಿಟ್ ಮಾಡೋದು, ಆ ಓನರ್ಸ್ ಜೊತೆ ಮಾತಾಡೋದು, ಈ ಥರ ಸ್ವಲ್ಪ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಈಗಿರೋ ಆಪರ್ಚುನಿಟೀಸಲ್ಲಿ ಯಾವುದೂ ಈಸಿನೂ ಅಲ್ಲ ಆ್ಯಂಡ್ ಯಾವುದೂ ಕಷ್ಟನೂ ಅಲ್ಲ, ಎರಡೂ ಆಗಿದೆ. ಅಂದರೆ ಕಾಂಪಿಟೇಷನ್ನು ಅಷ್ಟೇ ಇದೆ. ಈಗ ಏನಾದರೂ ಒಂದು ಫೀಲ್ಡ್ ಯಾವುದಾದ್ರೂ ತೊಗೊಳ್ಳಿ, ಎಲ್ಲದರಲ್ಲೂ ಕಾಂಪಿಟೇಷನ್ ಇದೆ ಆ್ಯಂಡ್ ಅದಕ್ಕೆ ಅವಕಾಶಗಳು ಅಷ್ಟೇ ಇದೆ. ಅಂದರೆ ಕಲೀಲಿಕ್ಕಾಗ್ಬೋದು, ಅಥವಾ ನಾವು ನಮ್ಮ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಲ್ಲದಕ್ಕೂ ಅವಕಾಶಗಳು ಅಷ್ಟೇ ಇದೆ. ಸೊ ಅವಕಾಶನೂ ಹಂಗೆ ಇದೆ, ಕಾಂಪಿಟೇಷನ್ನು ಹಂಗೆ ಇದೆ. ಅದರಲ್ಲಿ ನಮ್ಮ ಸ್ಕಿಲ್ಸ್ ಯೂಸ್ ಮಾಡಿ ನಾವು ಯಾವ ರೀತಿ ಮುಂದೆ ಬರ್ತೀವಿ ಅನ್ನೋದು ಇಂಪಾರ್ಟೆಂಟು. ಆ್ಯಂಡ್ ಬಿಸ್ನೆಸ್ ಅಂದರೆ ನಮ್ಮ ಹತ್ರ ಇರೋ ಇನ್ವೆಸ್ಟ್ಮೆಂಟ್ನ ಎಕ್ಸ್ಚೇಂಜ್ ಮಾಡೋದು, ಏನೋ ಒಂದು ಸ್ಟಾಕ್ ತರೋದು, ಸ್ವಲ್ಪ ಇದು ಒಂದು 10,000 15,000 ದುಡ್ಕೊಳ್ಳೋದು, ಮತ್ತು ಎಕ್ಸ್ಚೇಂಜ್ ಮಾಡೋದು, ಅಲ್ಲಿ ದುಡ್ಡು ಇಲ್ಲಿ ತರೋದು, ಇಲ್ಲಿ ದುಡ್ಡು ಅಲ್ಲಿ ಹಾಕೋದು, ಈ ಥರ ಅಲ್ಲ. ಬಟ್ ಅದು ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಬೇಕು. ಅಂದರೆ ಒಂದು ಪ್ಯಾಸಿವ್ ಇನ್ಕಮ್ ಅಂತ. ಅಂದರೆ ಲೈಕ್ ಈಗ ನಾವು ಮಲ್ಕೊಂಡಾಗಲೂ ನಮ್ಮ ಒಂದು ಬಿಸ್ನೆಸ್ ರನ್ ಆಗ್ತಿರ್ಬೇಕು. ಈಗ ಸಪೋಸ್ ಕಾಮರ್ಸಲ್ಲಿ ನಾವೇನೋ ಒಂದು ಪ್ರಾಡಕ್ಟ್ ಹಾಕಿರ್ತೀವಿ, ನನಗೆ ಯಾವುದಾದ್ರು ಆರ್ಡರ್ಸ್ ಬಂದಾಗ ನೋಡ್ತೀನಲ್ವ, ಯಾವ್ಯಾವ ಟೈಮಿಂಗ್ಸಲ್ಲಿ ಅವರು ಆರ್ಡರ್ ಕ್ಲಿಕ್ ಮಾಡಿದ್ದಾರೆ ಅಂತ. ಒಂದೊಂದು 1:30, 2:30, 12:30 ನೈಟ್ ಈ ಥರ ಆರ್ಡ್ರ್ ಮಾಡಿರ್ತಾರೆ. ನೈಟ್ ಒಂದು 11 o'clock ಚೆಕ್ ಮಾಡಿ ಮಲಗಿರ್ತೀನಿ ನಾನು. ಮಾರ್ನಿಂಗ್ 5 o'clock ಯಾವಾಗೋ ಎದ್ದು ನೋಡಿದಾಗ ಆರ್ಡರ್ಸ್ ಇರುತ್ತೆ. ಸೊ ಈ ರೀತಿ ನಮ್ಮ ಎಫರ್ಟ್ಸು ಈ ರೀತಿ ಮಲ್ಟಿಪಲ್ ವೇಸಲ್ಲಿ ವರ್ಕ್ ಆಗಬೇಕು. ಆ ರೀತಿ ನಾವು ಯೋಚನೆಗಳನ್ನ ಇಟ್ಕೊಂಡಿರ್ಬೇಕಾಗುತ್ತೆ. ಆ್ಯಂಡ್ ನಮ್ಮ ಈಗ ಎಂಪ್ಲಾಯಿ ಆಗಿ ವರ್ಕ್ ಮಾಡ್ಬೇಕಾದ್ರೆ ನಮ್ಮ ಎಫರ್ಟ್ಸು ಒಂದು ಕಂಪ್ನಿಲಿ ಏನೋ ವರ್ಕ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ, ನಮ್ಮ ಶಕ್ತಿ ಎಲ್ಲನೂ ಧಾರೆ ಎರೆಯೋದು ಯಾರಿಗೆ ಅಂದರೆ ನಮ್ಗೆ ಯಾರು ಸ್ಯಾಲ್ರಿ ಪೇ ಮಾಡ್ತಾರೆ, ಆ ಕಂಪ್ನಿ ಏನೇನು ನಮಗೆ ಕೆಲಸ ಕೊಡುತ್ತೆ ಅದನ್ನು ಮಾಡ್ತೀವಿ. ಅದು ತಪ್ಪಲ್ಲ, ಯಾಕಂದರೆ ಅವ್ರು ನಮಗೆ ಸ್ಯಾಲ್ರಿ ಪೇ ಮಾಡ್ತಿದ್ರೆ ಅದಕ್ಕೆ ತగ్గಟ್ಟಾಗಿ ನಾವು ಕೆಲಸ ಮಾಡಲೇಬೇಕು ಅಲ್ಲಿ. ಅದೇ ಎಫರ್ಟ್ಸು ನೀವು ಆಯ್ಕೆ ಮಾಡ್ಕೊಳ್ಳೋ ಬಿಸ್ನೆಸ್ಸಲ್ಲಿ ಆಫ್ ದ ಎಫರ್ಟ್ಸ್ ನೀವು ಹಾಕಿದ್ರೂ ಕೂಡ ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗುತ್ತೆ ಆ್ಯಂಡ್ ನಿಮಗೆ ಓನ್ ಎಕ್ಸ್ಪೀರಿಯನ್ಸಸ್ ಜಾಸ್ತಿ ಆಗುತ್ತೆ. ಅಂದರೆ ಲೈಕ್ ಒಂದು ಲೀಡರ್ಶಿಪ್ ಬೆಳೆಯುತ್ತೆ ಆ್ಯಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಇನ್ನೂ ಜಾಸ್ತಿ ನಾವು ವರ್ಕ್ ಮಾಡಬೇಕು, ಎಫರ್ಟ್ಸ್ ಹಾಕಬೇಕು ಅನ್ನೋ ಮೋಟಿವೇಶನ್ ನಿಮ್ಗೆ ಬರುತ್ತೆ. ಆ್ಯಂಡ್ ನಿಮ್ಮ ಕುಟುಂಬದಲ್ಲಿ ನಿಮ್ಗೊಂದು ರೆಕಗ್ನೈಸ್ ಸಿಗುತ್ತೆ. ಓಕೆ, ಇವ್ರು ಈ ಥರ ಒಂದು ಬಿಲ್ಡ್ ಮಾಡಿದ್ರಪ್ಪ ಅನ್ನೋ ಒಂದು ರೆಕಗ್ನೈಸೇಷನ್ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಅಡ್ವಾಂಟೇಜಸ್ ಮೋರ್ ಬಿಸ್ನೆಸ್ಸಲ್ಲಿದೆ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಯಾರೂ ಕೆಲ್ಸಕ್ಕೆ ಹೋಗೋಬೇಡಿ ಅಂತ ನಾನು ಹೇಳ್ತಿಲ್ಲ. ಬಟ್ ಪ್ಯಾರಲಲ್ಲಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಟ್ರೈ ಮಾಡಿ. ಈ ಬಿಸ್ನೆಸ್ ನಿಮಗೆ ಕ್ಲಿಕ್ ಆಯಿತು, ಇದರಲ್ಲಿ ಒಂದು ಹೋಲ್ಡ್ ಸಿಕ್ಕಿದೆ ನಮಗೆ, ಇದರಲ್ಲಿ ನಾವು ಕೇಪಬಲ್ ಇದ್ದೀವಿ ಅಂತ ನಿಮ್ಮ ಮೈಂಡಿಗೆ ಯಾವಾಗ ಅನಿಸುತ್ತೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಜಾಸ್ತಿ ಆಗುತ್ತೆ, ಆವಾಗ ಅದನ್ನು ಬಿಟ್ಟು ಬೇಕಾದರೆ ನೀವು ಇದನ್ನು ಕಂಟಿನ್ಯೂ ಮಾಡಿ ಒಂದು ಎಂಪೈರ್ನೇ ಸೃಷ್ಟಿ ಮಾಡ್ಬೋದು ನೀವು. ಈಗ ಸಪೋಸ್ ಹೇಳ್ಬೇಕಂದ್ರೆ ಒಂದು ಎಕ್ಸಾಂಪಲ್ಲು, ಈಗ ಶೇರ್ಸ್ ಎಲ್ಲ ಮಾರಾಟ ಮಾಡ್ತಾರೆ ನೋಡಿ. ಅಂದರೆ ಶೇರ್ ಬಿಸ್ನೆಸ್ ಯಾರಿಗೆ ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಗೆ ನಾಲೆಜ್ ಇರುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಈ ಮಾತು. ಅವರೆಲ್ಲ ಏನು ಮಾಡ್ತಾರೆ, ಈ ಎಫರ್ಟ್ಸು ಯಾವ ರೀತಿ ಆಗ್ತಾರೆ ಅದರಲ್ಲಿ ಅನ್ನೋದು ಗಮನಿಸಿ ಒಂದ್ಸರಿ. ಯಾರಾದರೂ ನಿಮ್ಮ ಸುತ್ತಮುತ್ತ ಇರೋರು ಸ್ಟಾಕ್ ಮಾರ್ಕೆಟಲ್ಲಿ ಏನಾದ್ರು ಇದ್ದರೆ, ಅಂದರೆ
ದುಡ್ಡು ಅನ್ನೋದು ಅಟ್ರಾಕ್ಟ್ ಮಾಡುತ್ತೆ. ಅಂದರೆ ದುಡ್ಡಿರೋರ ಹತ್ರನೇ ದುಡ್ಡು ಜಾಸ್ತಿ ಆಗುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ, ಅದು ಕೆಲವು ಸರಿ ಸತ್ಯ ಅನಿಸುತ್ತೆ. ಯಾಕಂದರೆ ರಿಸ್ಕ್ ಫ್ಯಾಕ್ಟರು ಅಷ್ಟೇ ತಗೊತಾರೆ. ಈಗ ಸ್ಟಾಕಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ, ಅದು ಎಷ್ಟು ರಿಸ್ಕ್ ಇರುತ್ತೋ ಅಷ್ಟೇ ಲಾಭನೂ ಇರುತ್ತೆ. ಸೊ ಈ ರೀತಿ ಅಂಶಗಳು ಕೆಲವು ಅಷ್ಟೇ. ಬಟ್ ನಾವು ಅದರಲ್ಲಿ ಎಷ್ಟು ತಿಳ್ಕೊಂಡಿದ್ದೀವಿ, ಯಾವ ನಾಲೆಡ್ಜ್ ಲೆವೆಲಲ್ಲಿ ನಾವಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇದರಲ್ಲಿ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹೂಡಿಕೆ ಮಾಡಿದವ್ರು ಎಲ್ರಿಗೂ ದುಡ್ಡು ಬರಲ್ಲ. ಯಾವುದ್ರಲ್ಲಿ ಯಾವ ಟೈಮಲ್ಲಿ ಎಷ್ಟು ಹಾಕಬೇಕು, ಯಾವಾಗ ಹಾಕಬಾರ್ದು, ಯಾವಾಗ ನಮಗೆ ಗ್ರೀಡ್ ಅನ್ನೋದು ಇರಬಾರ್ದು. ಅಂದರೆ ಲೈಕ್ ತುಂಬ ಆಸೆ ಜಾಸ್ತಿ ಆದಾಗ ಅದ್ರಲ್ಲಿ ಕಳ್ಕೊತೀವಿ. ಈ ರೀತಿ ಸಣ್ಣ ಪುಟ್ಟ ಅಂಶಗಳಿರುತ್ತೆ. ಅದು ಒಂದು ಬಿಸ್ನೆಸ್ಸು. ಜಸ್ಟ್ ಎಕ್ಸಾಂಪಲ್ ಹೇಳ್ದೆ ನಾನು ನಿಮಗೆ. ಸೊ ಈ ಥರ ಒಂದು ಸ್ಟ್ರಾಟಜಿಕ್ ಪ್ಲ್ಯಾನ್ ಇರಬೇಕು, ಒಂದು ಇನ್ಕಮ್ ಸೋರ್ಸ್ ಇರಬೇಕು, ಅಥವಾ ನಮ್ಮ ಡೈಲಿ ಲೈಫ್ನ ಲೀಡ್ ಮಾಡಲಿಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಅಂತ ನಮ್ಗೆ ಯಾವುದಾದ್ರೂ ಇದ್ದರೆ ಬೇರೆ ನಾವು ಒಂದು ಬಿಸ್ನೆಸ್ನ ಯೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಇಲ್ಲ ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಇದು ಸಕ್ಸಸ್ ಆಗೋವರೆಗೂ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋವರೆಗೂ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಇದನ್ನು ಕಲಿಬೇಕಾಗತ್ತೆ. ಕೆಲವು ಸಜೆಷನ್ಸ್ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳ್ತೀನಿ. ಅಂದರೆ ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನೀವು. ಆ್ಯಂಡ್ ಆಲ್ಮೋಸ್ಟು ಲಾಸ್ಟ್ ಒಂದು 2-3 ವೀಡಿಯೋಲಿ ನಾನು ಮೆನ್ಷನ್ ಮಾಡಿದ್ದೀನಿ ಏನೆಲ್ಲ ಮಾಡ್ಬೋದು ನಾವು ಅಂತ. ಆ್ಯಂಡ್ ನನ್ನ ಬಗ್ಗೆ ಹೇಳೋದಾದರೆ ಅದು ಇ-ಕಾಮರ್ಸ್ ಬಿಸ್ನೆಸ್ ನಿಮಗೆ ಗೊತ್ತಿರುತ್ತೆ. ಲಾಸ್ಟ್ ವೀಡಿಯೋಸಲ್ಲಿ ಯಾರಾದರೂ ನೋಡಿದರೆ ಅಥವಾ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಈ ವಿಡಿಯೋ, ಅಮೆಜಾನ್, ಮೀಶೋ, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ನಾನು ಕೆಲವು ಶಾಪ್ಸಿಂದ ಅಂದರೆ ಮ್ಯಾನುಫ್ಯಾಕ್ಚರ್ಸಿಂದ ಕೆಲವು ಐಟಮ್ಸ್ ತಂದು ನಾನು ರೀಸೇಲ್ ಮಾಡ್ತೀನಿ. ಆಲ್ಮೋಸ್ಟ್ 90% ಆಫ್ ದ ಇ-ಕಾಮರ್ಸ್ ಬಿಸ್ನೆಸ್ ನಡೆಯೋದೇ ಈ ರೀತಿ. ಸೊ ಈ ರೀತಿ ಇದ್ರ ಬಗ್ಗೆ ನಾನೆಲ್ಲ ಆಲ್ಮೋಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಈ ಸೀರೀಸಲ್ಲಿ. ಸೊ ಓವರಾಲ್ ಆಫ್ ದ ಟಾಪಿಕ್ ಏನಂದರೆ, ಬಿಸ್ನೆಸ್ಸು ನಿಮಗೆ ನೀಡ್ ಇದೆಯಾ ಇಲ್ಲ ಅನ್ನೋದು ಇವತ್ತು ಥಿಂಕ್ ಮಾಡಿ. ನೀವು ಈ ವಿಡಿಯೋ ನೋಡಾದ್ಮೇಲೆ ಒಂದು ಸ್ವಲ್ಪ ಸಮಯ ಕೊಟ್ಟು ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ. ನನಗೆ ಏನು ಅವಶ್ಯಕತೆ ಈಗ ಇದೆ, ಅಥವಾ ನಾನು ಎಂಪ್ಲಾಯಿಯಾಗಿ ವರ್ಕ್ ಮಾಡಬೇಕಾ, ಅಥವಾ ಬಿಸ್ನೆಸ್ ಮಾಡಬೇಕಾ, ಅಥವಾ ನನ್ನ ಅರ್ನಿಂಗ್ ಸೋರ್ಸ್ ಏನು, ಯಾವುದರಿಂದ ಪಡ್ಕೋಬೇಕು ನಾನು, ಅಥವಾ ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ನನ್ನ ಕೈಲಿ ಆಗುತ್ತಾ ಇಲ್ವಾ, ಈ ಎಲ್ಲ ಕ್ವೆಶನ್ಸ್ನ ನೀವು ಮಾಡ್ಕೊಳ್ಳಿ. ನಿಮ್ಗೆ ಏನು ಆನ್ಸರ್ ಬರುತ್ತೆ ಅದನ್ನು ನಿಮ್ಮ ಅನಲೈಸ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೋಸ್ಕರ ಸ್ವಲ್ಪ ಸಮಯ ನಿಮಗೋಸ್ಕರ ನೀವು ತಗೊಳ್ಳಿ. ಸೊ ಒಂದು ಕ್ಲಾರಿಟಿ ನಿಮಗೆ ಬರುತ್ತೆ. ಅದಾದಮೇಲೆ ನಾನು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿ. ಸೊ ನಾನು ಹೇಳೋದಿಷ್ಟು ಈ ವಿಡಿಯೋಲಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಹೇಳಿದ್ನಲ್ಲ, ನಾನು ಲಾಸ್ಟ್ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಅಪ್ಡೇಟ್ ಮಾಡಿದ್ದೆ ಏನೇನು ಕವರ್ ಆಗುತ್ತೆ ಈ ಸೀರೀಸಲ್ಲಿ 30 ಡೇಸಲ್ಲಿ ಅಂತ ಹೇಳ್ಬಿಟ್ಟು. ಸೊ ಒಂದಾದ್ಮೇಲೆ ಒಂದು ಟಾಪಿಕ್ ನಾನು ಇನ್ಕ್ಲೂಡ್ ಮಾಡ್ತೀನಿ. ನೆಕ್ಸ್ಟು ವಿಡಿಯೋಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ಅಂದರೆ ಇನ್ವೆಸ್ಟ್ಮೆಂಟ್ ಎಷ್ಟಿರಬೇಕು ಅಥವಾ ಝೀರೋ ಇನ್ವೆಸ್ಟ್ಮೆಂಟ್, ಎರಡರಲ್ಲೂ ಅವಕಾಶಗಳಿದ್ದಾವೆ ನಮಗೆ. ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಬೇಕು ನಾವು ಒಂದು ಹೊಸ ಬಿಸ್ನೆಸ್ಸು, ಅಥವಾ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿ ಬಿಸ್ನೆಸ್ ಆಪರ್ಚುನಿಟೀಸ್ ನಮಗಿದೆ ಈಗ ಅಂದರೆ ಪ್ರೆಸೆಂಟ್ ಸಿಚುಯೇಷನಲ್ಲಿ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ನನಗೆ ಗೊತ್ತಿರೋ ನಾಲೆಜ್ ನಾನು ಶೇರ್ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ. ನೆಕ್ಸ್ಟ್ 30 ಡೇಸು ನಿಮಗೆ ಟೈಮ್ ಇಲ್ಲ ಅಂದರೂ ಕೂಡ ಜಸ್ಟ್ ಟೈಮ್ ಮಾಡಿಕೊಂಡು ನಾನು ಏನು ವೀಡಿಯೋಸ್ ಹಾಕ್ತೀನಿ ಅದನ್ನು ಅಬ್ಸರ್ವ್ ಮಾಡ್ತೀರಿ. ಒಂದೆಲ್ಲ ಒಂದು ನಿಮಗೆ ಯೂಸ್ ಆಗ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ನಾಳೆ ಅದು ಹೇಳೋದ್ನಲ್ಲ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡೋಣ ಅಂತ, ನೆಕ್ಸ್ಟ್ ವೀಡಿಯೋಲಿ ಆ ಟಾಪಿಕ್ನ ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡನ ಫಾಲೋ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.